ಗೊತ್ತಿರಲಿ, ತುಂಬ ಸಂದರ್ಭಗಳಲ್ಲಿ ನಾವು ನಮ್ಮ ದೇಹದ ತೂಕವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಾರಣ ತಿಂದಿದ್ದಲ್ಲ, ತಿನ್ನದೇ ಇರುವಂಥದ್ದು. ಬಹಳಷ್ಟು ಜನ ತಪ್ಪು ತಿಳುವಳಿಕೆಯಿಂದಾಗಿ ರಾಂಗ್ ಡಯಟಿಂಗ್ ಸಿಸ್ಟಮನ್ನು ಅನುಸರಿಸ್ತಾ ಇರ್ತಾರೆ. ತುಂಬ ಜನ ಮಾಡೋದು ಏನಂದರೆ ಆಹಾರವನ್ನು ತ್ಯಜಿಸೋದು, ಉಪವಾಸವನ್ನು ಜಾಸ್ತಿ ಮಾಡೋದು ಮತ್ತು ಕಡಿಮೆ ತಿನ್ನೋದು. ನಿಮಗೆ ಗೊತ್ತಿರಬೇಕಾದಂಥ ಸಂಗತಿ ಏನು ಅಂತಂದರೆ, ನಮ್ಮ ದೇಹದ ತೂಕ ಜಾಸ್ತಿ ಆಗೋದು ಯಾವುದನ್ನು ತಿನ್ನಬೇಕು ಮತ್ತು ಎಷ್ಟು ತಿನ್ನಬೇಕು ಅನ್ನುವಂಥ ಅರಿವಿಲ್ಲದ ಕಾರಣದಿಂದಾಗಿ. ಡಯಟ್ ಅನ್ನೋದಕ್ಕೆ ಆಧುನಿಕ ಪದ್ಧತಿಯಲ್ಲಿ ಅಥವಾ ಆಧುನಿಕ ವೈಜ್ಞಾನಿಕ ಪರಿಭಾಷೆಯಲ್ಲಿ ಬ್ಯಾಲೆನ್ಸ್ಡ್ ಮೀಲ್ ಅನ್ನುವಂಥ ಅಥವಾ ಸಮತೋಲಿತ ಆಹಾರ ಅನ್ನುವಂಥ ಅರ್ಥ ಇದೆ. ಆದರೆ ನಾವು ಇದನ್ನು ರಾಂಗ್ ಇಂಟರ್ಪ್ರಿಟ್ ಮಾಡಿ ಡಯಟ್ ಅನ್ನುವಂಥದ್ದನ್ನು ಉಪವಾಸಕ್ಕೆ ಪರ್ಯಾಯವಾಗಿ ಬಳಸ್ತಾ ಇದ್ದೇವೆ. ಪರಿಣಾಮವಾಗಿ ಕಡಿಮೆ ತಿನ್ನುವ ಪ್ರಯತ್ನವನ್ನು ಮಾಡಿ ದೇಹಾರೋಗ್ಯವನ್ನು ಹಾಳು ಮಾಡಿಕೊಡ್ತಾ ಇದ್ದೇವೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಪ್ರತಿದಿನ ಮನುಷ್ಯನ ದೇಹಕ್ಕೆ ಎಸೆನ್ಷಿಯಲ್ ಅನ್ನುವಂಥ ನ್ಯೂಟ್ರಿಷನ್ಗಳು ಬೇಕು. ಹಾಗಾಗಿ ನಾವು ಸಮ ಪ್ರಮಾಣದಲ್ಲಿ ಸಾಕಷ್ಟು ದೇಹಕ್ಕೆ ಅಗತ್ಯವಾದಂಥ ಆಹಾರವನ್ನು ತೆಗೆದುಕೊಳ್ಳಲೇಬೇಕು ಸ್ನೇಹಿತರೆ. ಉಪವಾಸದ ಮೊರೆ ಹೋಗಿ ದೇಹವನ್ನು ಹಾಳು ಮಾಡಿಕೊಡ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್.